ಬಡತನವನ್ನೇ ನೋಡುತ್ತಾ ಬಂದ ಈ ಜೋಡಿ ಮಲ್ಲಪ್ಪ ಮತ್ತು ನೀಲಮ್ಮ ಗಂಡ ಹೆಂಡತಿ ಇಬ್ಬರೂ ತಮ್ಮ 3 ಎಕರೆ ಜಮೀನಿನಲ್ಲಿ ತರಕಾರಿ, ಹೂವು ಬೆಳೆದು ಸಂತೆಗಳಿಗೆ ಹೋಗಿ ಮಾರುತ್ತಿದ್ದರು. ಬಂದ ಹಣದಿಂದ ಮನೆ ಮಕ್ಕಳು ನೋಡಿಕೊಳ್ಳುತ್ತಿದ್ದರು. ಮಕ್ಕಳು ದೊಡ್ಡವರಾದರು. ಬಡತನದ ಬೇಗೆಯಲ್ಲಿಯೇ ಬಳಲುತ್ತಿದ್ದ ದಂಪತಿಗಳು ಮಕ್ಕಳ ಭವಿಷ್ಯದ ಬಗೆಗೆ ಅನೇಕ ಕನಸುಗಳನ್ನು ಕಟ್ಟಿಕೊಂಡಿದ್ದರು. ಬಡತನವು ಪೂರಕವಾಗಿಯೂ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡುವ ಅದಮ್ಯ ಬಯಕೆಯನ್ನು ಆ ದಂಪತಿಗಳು ಇಟ್ಟುಕೊಂಡಿದ್ದರು. ಆದರೂ ಅವರ ಓದಿಗೆ ಬಹಳ ಖರ್ಚು ಬರುತ್ತದೆ. ನಾವು ಬೇರೆ ಏನಾದರೂ ಬೆಳೆಯಬೇಕು, ಸ್ವಲ್ಪ ಹಣ ಗಳಿಸಬೇಕು ಅಂತ ಮಲ್ಲಪ್ಪ ತನ್ನ 3 ಎಕರೆ ಜಮೀನಿಗೆ ಅಧಿಕ ಆದಾಯ ನೀಡುವ ಕಬ್ಬು ಹಾಕಿದನು. ಕಬ್ಬು ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆದು ನಿಂತಿತ್ತು. ಮಲ್ಲಪ್ಪ ಮತ್ತು ನೀಲಮ್ಮನಿಗೆ ಇನ್ನೇನು ನಮ್ಮ ಬಡತನ ದೂರವಾಗಬಹುದು, ಮಕ್ಕಳನ್ನು ಚೆನ್ನಾಗಿ ಓದಿಸಿದರೆ ನಮ್ಮದೇನಿದೆ ಅಂತ ಯೋಚಿಸುತ್ತಿದ್ದರು. ಸಂಜೆಯವರೆಗೆ ಕೆಲಸ ಮಾಡಿ ದಂಪತಿಗಳು ಮನೆಗೆ ಹೋದರು. ರಾತ್ರಿ ಬೀದಿ ಕಂಬದ ಹತ್ತಿರ ಸಣ್ಣದಾಗಿ ಕಿಡಿ ಹಾರಿತ್ತು. ಆ ಕಿಡಿ ಬೆಳೆದು ನಿಂತ ಕಬ್ಬಿಗೆ ಹತ್ತಿ ರಾತ್ರೋರಾತ್ರಿ ಬೆಳೆದ ಕಬ್ಬುಗೆಲ್ಲ ಹತ್ತಿ ಸುಟ್ಟು ಕರಕಲಾಗಿತ್ತು. ಆ ದಂಪತಿಗಳಿಗೆ ಬಡತನದಿಂದ ಹೊರಗೆ ಬರುವ ಅವಕಾಶವನ್ನು ದೇವರು ಮತ್ತೆ ಕಸಿದುಕೊಂಡಿದ್ದನು. ಬಡತನವೆಂಬುದು ದೇವರು ಅವರಿಗೆ ಕೊಟ್ಟ ಶಾಪವೇ ಆಗಿ ಹೋಯಿತು. ಕಬ್ಬಿಗಾಗಿ ಮಾಡಿದ ಸಾಲವು ದಂಪತಿಗಳ ಮೇಲೆ ಬಂದು ಅವರ ಬದುಕು ಇನ್ನಷ್ಟು ಬರಡಾಯಿತು.